ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಧರ್ಮಸ್ಥಳ ವಿಶೇಷವಾಗಿ ನಿತ್ಯ ಈ ಧರ್ಮಸ್ಥಳದ ಬಗ್ಗೆ ಚರ್ಚೆ ಮಾಡೋದು ಕಾರಣ ಅಷ್ಟ ಸತ್ಯ ಹೊರಗೆ ಬರಲಿ, ಅಲ್ಲೇನು ನಡೀತಾ ಇದೆ ಜನಕ್ಕೆ ಗೊತ್ತಾಗಲಿ. ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ಅದೆಲ್ಲ ಮತ್ತು ಬೇರೆ. ಬಟ್ ಒಂದು ಡೆವಲಪ್ಮೆಂಟ್ ಆಗಿತ್ತು ಈಗಾಗಲೇ ಹಿಂದಿನ ಎಪಿಸೋಡ್ದಲ್ಲಿ ಮಾಡಿದ್ದು. ಕೃಷ್ಣಮಯಿ ಸ್ನೇಹಮಯಿ ಕೃಷ್ಣ ಒಂದು ಆರೋಪ ಮಾಡಿದ್ರನ್ರಿ ಅಥವಾ ಒಂದು ಏನಪ್ಪ ಅಂದ್ರೆ ಈ ನಮ್ಮ ಸೌಜನ್ಯಳ ಮಾವನ ಮೇಲೆ, ವಿಠ್ಠಲ ಗೌಡ್ರ ಮೇಲೆ ಆರೋಪ ಮಾಡಿದರು. ಇದಕ್ಕೆಲ್ಲ ಕಾರಣ ಅವರಿಂದ ರೇಪ್ ಆಗಿದ್ದು, ಅವರೇ ಕೊಲೆ ಮಾಡಿದ್ದು, ಎಷ್ಟು ವಿಷಯದಲ್ಲಿ ನಡೆದದೇನು ಅನ್ನುವಂಗೆ ಆರೋಪ ಮಾಡಿದರು. ಅದಕ್ಕೆ ಸಾಕ್ಷಿಗಳನ್ನಿದ್ದಾವೆ ಅಂತೇಳಿ SP ಅವ್ರಿಗೂ ಪತ್ರ ಬರೋದ. ಇದು ನಮ್ಮವರು ತನಿಖೆ ಮಾಡಿರಿ, ವಿಠ್ಠಲ ಗೌಡ್ರನ್ನ ಇದಕ್ಕೆ ನೀವು ತೊಗೊಂಡು ಬರ್ರಿ, ಅವ್ರು ನಾವು ಮಾಡಿದವರು ಇದನ್ನೆಲ್ಲ ಇಷ್ಟ ಅಂತೇಳಿ ಸ್ಪಷ್ಟವಾಗಿ ಆರೋಪ ಮಾಡಿದರು. ಅದು ಕೇಳಿ ಭಾಳಷ್ಟು ಜನಕ್ಕೆ ಶಾಕ್ ಆಗಿತ್ತು, ನಿಜವಾಗಿ ಶಾಕ್ ಆಗಿತ್ತು. ಯಾಕಂದ್ರೆ ಈ ಕುಸುಮಾವತಿ ಅವರವ್ವ ಅವರು ತಮ್ಮವ ಇಲ್ಲಂತಲ್ಲ, ಮನೆಗಳು ನಡೆಯೋದಿಲ್ಲ ಅಂತ ಹೇಳೋದಿಲ್ಲ. ನಾನು ಎಲ್ಲೋ ಒಂದಿಷ್ಟು ಸಂಬಂಧಗಳಲ್ಲಿ ಏನೋ ಆಗ್ತಾ ಇರ್ತಾವೆ, ಇಲ್ಲಂತೂ ಅಲ್ಲ. ಆದರೆ ಒಂದು ಕೈಯಲ್ಲಿ ಬೆಳೆಸಿದಂಥ ಮಗುವನ್ನು, ಆಡಿಸಿ ಬೆಳೆಸಿದಂಥ ಮಗುವನ್ನು ಅಥವಾ ಅಕ್ಕನ ಮಗಳನ್ನು ಆಗಲೇ ಮದುವೆ ಆಗಿತ್ತು ಅನ್ನೋದು ಸುದ್ದಿಗಳು ಇವತ್ತು ರವಿ ಪ್ರಸನ್ನ ಅವ್ರ ತಮ್ಮ ಒಂದು ವಿವರಣೆಯಲ್ಲಿ ಹೇಳ್ತಾ ಇದ್ದಾರೆ. ರವಿ ಪ್ರಸನ್ನ ಆ ಭಾಗದ ಹೋರಾಟಗಾರ್ತಿ ಅವರು ಭಾಜಪದವರನ್ನೇ, ಮೂಲತಃ ವಿಶ್ವ ಹಿಂದೂ ಪರಿಷತ್ ಸಂಪರ್ಕಿದಂಥವ್ರು, ಒಳ್ಳೆಯ ವಿಚಾರವಂತರು ಸಹ ಇರಲಿ ಅವ್ರ ಸಿದ್ಧಾಂತ ಅವ್ರ ಜೊತೆಗೆ. ಬಟ್ ಅವರು ನೇರವಾಗಿ ಕೇಳ್ತಾ ಇದ್ದಾರೆ, ಹೆಂಗಪ್ಪ ಇದು ನಮಗೆ ಹೇಳೋದಕ್ಕೆ ಸಹ ಅನಿಸ್ತದೆ ಈ ಮಾತನ್ನು ಅಂತೇಳಿ. ಆ ಮಗುವನ್ನು ಬೆಳೆಸಿದವರು ಅಷ್ಟೇ ಅಲ್ಲ, ಅವ್ರಿಗೆ 2 ಮಕ್ಕಳು ಇದ್ದು. ಆ ಸಂದರ್ಭದಲ್ಲೇ ಮನೆ ಸಮೀಪದಲ್ಲಿತ್ತು. ಆ ಮನೆಗೆ ಬಂದು ನೋಡಿ ನಿಮಗೆ ಗೊತ್ತಾಗ್ತದೆ ಎಷ್ಟು ದೂರ ಅದದು. ಆ ಸಂದರ್ಭದಲ್ಲಿ ಆ ಮಗುವನ್ನು ತೊಗೊಂಡು ಹೋಗಿ ಊಟ ಮಾಡಿಸಿ, ಅದೇನು ಹೊಸಕ್ಕೆ ಬಂದಿತ್ತು, ಅನ್ನ ಮಾಡಿಸಿ ಊಟ ಮಾಡಿಸಿ ನೀವು ಆರೋಪ ಮಾಡ್ತಾ ಇದ್ದ ಮನುಷ್ಯ ಈ ಕೃಷ್ಣ, ಸ್ನೇಹಮಯಿ ಕೃಷ್ಣ ಅಂಥೇಳಿ ಅವ್ರನ್ನ ನಿರಂತರ ದಾಳಿಯನ್ನು ಮಾಡಿದ್ದಾರೆ. ಈ ಸ್ನೇಹಮಯಿ ಕೃಷ್ಣ ಈ ಆರೋಪ ಮಾಡೋದಕ್ಕೆ ಏನು ಕಾರಣ ಅಂತ, ಯಾಕಂದ್ರೆ ಈಗಾಗಲೇ ಅವ್ರು ಮತ್ತೂ ರೆಫರ್ ಮಾಡ್ತಾ ಇದ್ದಾರೆ. ನಮ್ಮ ರವಿ ಪ್ರಸನ್ನ ಅವರು ಒಳ್ಳೆಯ ಹೆಣ್ಣು ಮಗಳು, ಈಗಾಗಲೇ ಅನೇಕ ಕೇಸುಗಳಿಂದ ಏನೇನೋ ಮಾಡಿ ವೇದವಲ್ಲಿ ವಿಷಯದಲ್ಲೇ, ವೇದವಲ್ಲಿ ಅವ್ರದ್ದು ಪಾಪ ಹತ್ಯೆ ಆಗಿತ್ತು, ಸುಟ್ಟು ಉಗಿದಿದ್ರು. ಅದನ್ನು ಹಾಕಿ ಗಂಡ ಮೇಲೆ ಹಾಕಿ ಅದನ್ನು ಮುಚ್ಚಾಕಿಬಿಟ್ರು. ಪದ್ಮಲತಾ ಅವ್ರದ್ದು ಅದೇ ರೀತಿ ಆಗಿತ್ತು. ಅವ್ರು ಗಂಡ ಮೇಲೆ ಹಾಕಿರಲಿಲ್ಲ, ತಂದೆ ಮೇಲೆ ಮತ್ತೊಬ್ಬರ ಮೇಲೆ ಹಾಕುವಂಥ ಪ್ರಸಂಗ ಮಾಡಿದರು. ಈ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಯಾರಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದಂತ. ಇವರೊಬ್ಬ ದುಡ್ಡಿಗೆ ಮಾರಿಕೊಳ್ಳುವ ವ್ಯಕ್ತಿ ಅನ್ನುವಷ್ಟು ಮಟ್ಟಿಗೆ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಒಂದಿಷ್ಟು ಇತಿಹಾಸವನ್ನು ನೋಡಿದಾಗ ಈ ಸಮಾಜ ಸೇವೆ ಮಾಡ್ತಿರುವಂಥ ವ್ಯಕ್ತಿ ಅನುಕೂಲಿಸಿದ್ದು ಬುದ್ಧಿವಂತಿದ್ದಾರೆ, ತಮಗೆ ಅನುಕೂಲಿಸಿದ್ದು ಅಂತ ವ್ಯವಹಾರ ಮಾಡ್ತಾರೆ ಅನ್ನೋ ಸಹಿತ ಇವ್ರ ಮೇಲೆ ಆರೋಪಗಳಿದ್ದಾವೆ. ಈ ವ್ಯಕ್ತಿ ಈ ಒಂದು ಯಾರಿಂದೋ ದುಡ್ಡು ತೆಗೆದುಕೊಂಡು, ಯಾರಿಗೂ ಅವ್ರು ನೇರ ಹೆಗ್ಗಡೆ ಅವ್ರ ಮನೆ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ರವಿ ಪ್ರಸನ್ನ ಅವರು ಹೇಳೋದ್ರಲ್ಲೂ ಅರ್ಥ. ಯಾಕೆಂತಂದ್ರೆ ಜೊತೆಗೆ ಅವರಪ್ಪ, ಅವ್ರು ಕೂಡು ಕುಟುಂಬ, ಜೋಡಿಯಾಗಿದ್ದಂಥವ್ರು, ಸಮೀಪದಲ್ಲಿದ್ದಂಥ ಮನೆ, ಅದು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯದ? ಅದನ್ನು ಅಕ್ಕಿ ಊಟ ಮಾಡಿಸಿದ್ರು, ಆಮೇಲೆ ಏನೋ ಮಾಡಿದ್ರು, ಕತೆ ಕಟ್ತಾ ಇದ್ದಾರೆ, ಕತೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಹೇಳೋದ್ರಲ್ಲೇ ಯಾವುದೇ ರೀತಿ ಸಂಶಯ ಬರುವಂಥದ್ದಿಲ್ಲ. ಯಾಕಂದ್ರೆ ಈ ಇಡೀ ಮೂಮೆಂಟನ್ನು, ಅದರಲ್ಲೂ ಸೌಜನ್ಯ ಕೇಸ್ ಆಗಿರ್ಬೋದು, ಅದ್ರ ಜೊತೆಗೆ ಇನ್ನುಳಿದಲ್ಲಿ ಏನಪ್ಪ ಅಂದ್ರೆ ಕೊಲೆಗಳಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅದ್ರ ಬಗ್ಗೆ ನಿರಂತರವಾಗಿ ನಿಗಾ ಇಟ್ಟುಕೊಂಡು ಹೋರಾಟ ಮಾಡ್ತಾ ಬಂದಂಥವರು ವಿಠ್ಠಲ ಗೌಡರು. ಒಂದು ವೇಳೆ ಆ ಸಂದರ್ಭದಲ್ಲಿ ಅವರೇ ಮಾಡಿದ್ರೆ ಒಂದು ಪ್ರಶ್ನೆ ಇರ್ತಾರೆ, ಅವ್ರು ಭಾಳ ಸಮರ್ಪಕವಾದ ಪ್ರಶ್ನೆ ಅದು. ಒಂದು ವೇಳೆ ಅವರೇ ಮಾಡಿದ್ರೆ ಅದು ಸಂತೋಷ ಶರ್ಮಲ್ಲಿ ಬಂದಾಗ ಸಹಜವಾಗಿ ಅವ್ರು ಮೊಮ್ಮಾಗಿ ಬಿಡಬೇಕಾಗಿತ್ತು, ಮೌನಾಗಿ ಬಿಡಬೇಕಾಗಿತ್ತು, ಯಾಕೆ ಕೂಡಲಿಲ್ಲ ಅನ್ನುವಂಥ ಭಾಳ ಮುಖ್ಯ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವ್ರು ಮುಚ್ಚಿ ಬಿಟ್ಟಿದ್ರು. ಅವ್ರು ಮಾಡಿದ್ರೆ ಒಂದು ಶಕ್ತಿ ನಾನು ಅನ್ನೋದು ಭಯದಿಂದ ಸುಮ್ಮನಾಗಬಹುದಾಗಿತ್ತಲ್ಲ, ಯಾಕೆ ಸುಮ್ಮನಾಗಿಲ್ಲ? ಮತ್ತು ಬೆನ್ನು ಯಾಕೆ ಹತ್ತಿದ್ರು? ಅದಕ್ಕೆ ಆ ಕೇಸ್ ಸ್ಟ್ಯಾಂಡ್ ಹಾಕೋಂಗೆ ಯಾಕೆ ಮಾಡಿದರು? ಇವತ್ತು ಹಂತಕ್ಕೆ ಬರೋದಕ್ಕೆ ಅವರು ಒಬ್ಬ ದೊಡ್ಡ ಪ್ರಮುಖ ಕಾರಣ ಆ ವಿಠ್ಠಲ ಗೌಡರು. ಅವರ ಈ ಮೂಮೆಂಟನ್ನು ಹಾಳು ಮಾಡೋ ಸಲುವಾಗಿ ಈ ವ್ಯಕ್ತಿಗೆ ಎಂಟ್ರಿ ಆಗ್ತಾ ಇದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಆರೋಪ ಮಾಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣನ ಮೇಲೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಆರೋಪದಲ್ಲಿ ನಿಶ್ಚಿತವಾಗಿಯೂ ದೊಡ್ಡ ಅರ್ಥದ. ಯಾಕಂದ್ರೆ ಸಂತೋಷ ಇವತ್ತು ಏನಾದರೂ ಅಕ್ವಿಟ್ ಆಗಿದ್ರೆ, ಹೊರಗೆ ಬಂದಿದ್ದಾರೆ, ಅದು ದೊಡ್ಡ ಕಾರಣಕರ್ತರು ಇವರು. ಮಟ್ಟಣ್ಣವರು
ತಿಮ್ರೋಡಿ ಅವರು, ಜೊತೆಗೆ ವಿಠ್ಠಲ ಗೌಡರು, ರವಿ ಪ್ರಸನ್ನ ಅವರು ದೊಡ್ಡ ಹೋರಾಟ ಮಾಡಿದ್ದಾರೆ ಅಲ್ಲೇ. ಹೋರಾಟ ಸಣ್ಣದಲ್ಲ ಅದು. ಇವತ್ತು ಈ ಹಂತಕ್ಕೆ ಬಂದಿದ್ದು ಅವರೇ ಕಾರಣ. ಇವತ್ತು ಒಬ್ಬ ಸಾಮಾನ್ಯ ಚೆನ್ನೈ ಅಂತಂದ ಅಲ್ಲಿ ನಡೆಯುವಂಥ ಘಟನೆ ಪಾಪ ಆ ಕೆಲಸ ಮಾಡುವಂಥವನೇ ಅವನು. ಹೆಣಗಳನ್ನು ಹುಯ್ಯೋದು, ತರೋದು, ಮಾಡೋದು, ಸಣ್ಣ ಕೆಲಸಗಳು ಮಾಡೋದು, ಪಾಪ 50 ರೂಪಾಯಿಗೋ 100 ರೂಪಾಯಿಗೋ ಹೆಣಗಳನ್ನು ಹುಯ್ಯುವಂಥ ಕೆಲಸ ಮಾಡುವಂಥವನ್ನ ಅಲ್ಲಿ ಉಪಯೋಗ ಮಾಡಿಕೊಂಡು ಅನೇಕ ಕೇಸ್ಗಳನ್ನು ದಫನ್ ಮಾಡಿದ್ದು, ಮುಚ್ಚಾಕಿದ್ದು ನಾವು ನೋಡಿದ್ದೀವಿ. ಅಂಥ ವ್ಯಕ್ತಿಯನ್ನು ಕರೆತಂದು ಈ ಒಂದು ಕೇಸನ್ನು ಮತ್ತೆ ಓಪನ್ ಮಾಡಿಸ್ಲಿಕ್ಕೆ ಹೆಚ್ಚಿದವರು ಇವರೆಲ್ಲ ಇಷ್ಟೆಲ್ಲ ಯಾಕೆ ಮಾಡಬೇಕಾಗಿತ್ತು? ಕಳೆದ 13-14 ವರ್ಷದಿಂದ ನಿರಂತರವಾಗಿ ಹೋರಾಟ ಇಟ್ಕೊಂಡು ಬಂದಿದ್ದಾರೆ. ಸಣ್ಣದಲ್ಲಿದ್ದು ಇಷ್ಟೆಲ್ಲ ಮಾಡಿದವರು ಪಾಪ ಕ್ವಶನ್ ರೇಪ್ ಮಾಡೋದು ಗೊತ್ತಾಗಲಿಲ್ವಾ, ನಾವು ಸಿಗ್ತೀವಿ ಅವ್ರ ಭಯ ಬರಲಿಲ್ವಾ ಅನ್ನೋ ಪ್ರಶ್ನೆಯನ್ನು ಇವತ್ತು ಎತ್ತಿದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದೆ ಇವತ್ತು ಕೃಷ್ಣ, ಸ್ನೇಹಮಯಿ ಕೃಷ್ಣ. ಯಾಕಂದ್ರೆ ಅವ್ರು ಕೇಳೋ ಪ್ರಶ್ನೆಗಳ ಉತ್ತರ ಹೆಂಗೆ ಮಾಡಿದ್ರು, ಎಲ್ಲಿ ರೇಪ್ ಆಯಿತು, ಏನು ಇನ್ನು ಪ್ರೂವ್ ಮಾಡಬೇಕದು, ಇಲ್ಲ ಶಿಕ್ಷೆ ಒಳಗಾಗಬೇಕು ಅನಗತ್ಯವಾಗಿ. ಈ ಕೇಸಲ್ಲಿ ಎಂಟ್ರಾದಂಥ ಈ ವ್ಯಕ್ತಿ ಇದನ್ನು ಸ್ಪಷ್ಟವಾಗಿ ಏನಾಯಿತು ತಿಳಿಸಲೇಬೇಕ ಅಂತ ಅನಿವಾರ್ಯ, ಅವ್ರ ಮೇಲೆ ತನಿಖೆ ಆಗಲೇಬೇಕು ಈಗ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ರವಿ ಪ್ರಸನ್ನ ಆಗಿರ್ಬೋದು, ನಮ್ಮ ಮಚ್ಚನವರಾಗಿರ್ಬೋದು, ತಿಮ್ರೋಡಿಯವರಾಗಿರ್ಬೋದು, ಇನ್ನುಳಿದವರು ಸ್ಪಷ್ಟವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಪ್ರೂವ್ ಮಾಡಪ್ಪ ಅದನ್ನು ಹೆಂಗಾಯಿತು, ಏನಾಯಿತು. ಅದು ಈಗ 12 ವರ್ಷಗಳಿಂದ ಮಾತಾಡ್ತಾ ಇದ್ದೇನೆ. ಇಷ್ಟು ವರ್ಷ ಎಲ್ಲಿದ್ದಿರಿ ನೀವು, ಇಷ್ಟು ವರ್ಷ ಯಾಕೆ ಹೇಳಿಲ್ಲ, ಇದೆಲ್ಲ ಡೆವಲಪ್ ಆದ್ಮೇಲೆ ಈಗ ಹೇಳ್ತಾ ಇದ್ದೀರಿ ಅಂಥೇಳಿ ಇವತ್ತು ಈ ಸ್ನೇಹಮಯಿ ಕೃಷ್ಣಗೆ ಉತ್ತರ ಕೇಳ್ತಾ ಇದ್ದಾರೆ. ಇದು ಹೆಂಗಾಯಿತು, ಅವ್ರ ಪ್ರತಿಯೊಂದು ಪ್ರಶ್ನೆಗೂ ಇವತ್ತು ಉತ್ತರ ನೀಡಬೇಕಾದ ಅನಿವಾರ್ಯತೆ ಇವ್ರಿಗೆ ಬಂದಿಲ್ಲ. ಇವ್ರದ್ದು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅನ್ನುವಂಥ ಒಂದು ಚಾಲೆಂಜಿನ ಸರ್ಕಾರದ ಮೇಲೆ ಅಥವಾ ಕೋರ್ಟ್ ಮೇಲೆ ಮಾಡ್ತಾ ಇದ್ದಾರೆ. ಬ್ರೈನ್ ಮ್ಯಾಪಿಂಗ್ ಅವ್ರದ್ದು ಆಗಲಿ, ಬ್ರೈನ್ ಮ್ಯಾಪಿಂಗ್ ವಿಠ್ಠಲ ಗೌಡ್ರದ್ದು ಆಗಲಿ, ಇಬ್ಬರದು ಬ್ರೈನ್ ಮ್ಯಾಪಿಂಗ್ ಆಗಲಿ ಯಾರು ಅಂತೇಳಿ. ಯಾಕಂದರೆ ಈಗ SIT ನಿಧಾನಕ್ಕೆ ಸತ್ಯದ ಕಡೆಗೆ ಸಾಗು ಮುಂದೆ ಅದು ದಿಶಾಬಲ್ ಮಾಡುವಂಥದ್ದು ಈ ಹಿಂದೆ ಅನೇಕ ಘಟನೆಗಳಲ್ಲಿ ಆಗ್ಯದ. ಇದನ್ನು ದಿಶಾಬಲ್ ಮಾಡಿಸುವಂಥದ್ದು, ಹಾದಿ ತಪ್ಪಿಸುವಂಥ ಕೆಲಸವನ್ನು ಮಾಡೋ ಸಲುವಾಗಿ ಈ ವ್ಯಕ್ತಿ ಬೈದಾರೆ. ಇವ್ರ ಹಿಂದೆ ಯಾರಿದ್ದಾರೆ ಅದು ಕ್ಲಿಯರ್ ಆಗಬೇಕಾಗ್ಯದ. ಆ ವ್ಯಕ್ತಿ ಯಾರು, ಇವ್ರುಗಳನ್ನ ಮಾಡಿಸ್ಲಾಗ್ತಿದ್ದವ್ರು ಎಷ್ಟು ಕೊಟ್ಟರು, ಏನು ತೊಗೊಂಡು, ಇವತ್ತು ಪ್ರಶ್ನೆಗೆ ಉತ್ತರ ಕೊಡಬೇಕಾಗ್ಯದ. ಸ್ನೇಹಮಯಿ ಕೃಷ್ಣ ಏನೋ ಒಳ್ಕೊಂಡು ಬಂದಿದ್ರು, ಏನೇನೋ ಮಾಡ್ಕೊಂಡು ಬಂದಿದ್ರು. ನಾವು ಸಿದ್ದರಾಮಯ್ಯನ ಹಿಡಿದ ಇದು ಮಾಡಿದ್ರು. ಅವ್ರಿಗೆ ಸಿದ್ದರಾಮಯ್ಯನವ್ರಿಗೂ ಏನು ಅವ್ರಿಗೆ ಅಂಥ ಒಂದು ಆಘಾತ ಆಗಲಿಲ್ಲ, ಪೆಟ್ಟು ಬೀಳಿಲ್ಲ. ಆದರೆ ಮಾಡಿದ್ದಂಥ ತಪ್ಪಲ್ಲದು. ಯಾಕೆಂದ್ರೆ ಯಾರ್ಯಾರು ಏನೇನಿದ್ದಾರೆ, ಏನಾಗ್ಯದ ಘಟನೆ, ಮೂಡಾದಲ್ಲಿ ಏನಾಗಿತ್ತು, ಮತ್ತೇನೇನಾಗಿತ್ತು, ಜನಸಾಮಾನ್ಯರಿಗೆ ಗೊತ್ತಾಗ ಮಾಡಿದ್ರು. ಅದಕ್ಕೆ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳೋದು ಆ ಮಾತು ಬೇರೆ. ಬಟ್ ಈ ವಿಷಯದಲ್ಲೇ ಅನಗತ್ಯವಾಗಿ ಮೂಗು ತೂರಿಸಿ ಈ ಒಂದು ಸತ್ಯದ ಒಂದು ಸಂಶೋಧನೆಯಲ್ಲೇ ಅಡ್ಡಗಾಲು ಹಾಕೋದಕ್ಕೆ ಬಂದಂಥ ಈ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗು ಆಗಬೇಕು. ಜೊತೆಗೆ ಅದು ಇನ್ನೊಮ್ಮೆ ಎನ್ಕ್ವೈರಿ ಏನು ಅವ್ರು ಪತ್ರದಲ್ಲಿ ಬರೆದಿದ್ದಾರೆ ಅದು ಪ್ರೂವ್ ಮಾಡಬೇಕು ಹೆಂಗಾಯಿತು. ಯಾಕಂದ್ರೆ ಎಲ್ಲ ಅಲ್ಲದಿಂಥ ಮನೆಗಳ್ರಿ, ಒಂದು ಕೂಡು ಕುಟುಂಬಗಳು. ಕೂಡು ಕುಟುಂಬ ನಿಮ್ಗೆ ಗೊತ್ತಾಗ್ತದೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅವಿಭಕ್ತ ಕುಟುಂಬಗಳು. ಅಲ್ಲೇ ಇಂಥ ಘಟನೆಗಳಾಗೋದು ಇಲ್ಲ ಅಂತ ಹೇಳೋದಿಲ್ಲ ಎಲ್ಲೋ. ಅದರ ಬರೇದಷ್ಟೇ ಅದರಲ್ಲೂ ಸುಸಂಸ್ಕೃತವಾದ ಮನೆತನ, ಸಂಸ್ಕಾರಯುತವಾದಂಥ ಮನೆತನ ಇಂಥದನ್ನು ಮಾಡಲಿಕ್ಕೆ ಸಾಧ್ಯನಾ? ಮತ್ತು ಮಾಡಿದರೂ ಇಷ್ಟು ವರ್ಷವರೆಗೆ ಅದನ್ನು ಮೂವ್ಮೆಂಟ್ ಮಾಡ್ಕೊಂಡು ಬಂದು ತಲೆ ಮೇಲೆ ತಾನೇ ಹೇಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತಿದ್ನ. ಯಾಕೆಂದರೆ ಸಂತೋಷ ಅವ್ರ ಮೇಲೆ ಹೋಗಿತ್ತು, ಅದು ಅವ್ರ ಮೇಲೆ ಹಾಕಿದ್ರು. ಅದ್ರಲ್ಲಿ ಸುಮ್ಮನೆ ಇರ್ಬೋದಾಗಿತ್ತು, ಉಳಿದಿಲ್ಲ. ಅದನ್ನು ಮತ್ತೆ ಜಗ್ತಿ ತೊಗೊಂಡು ಬರ್ತಾ ಇದ್ದಾರೆ. ಮತ್ತು ಅವ್ರಿಗೂ ಸಾಕಷ್ಟು ಆಮಿಷನ್ನು ಒಡ್ಡಿದಾರಂತ ಆರೋಪಗಳು ಅವ್ರು ಮಾಡಿದ್ದಾರೆ. ರವಿ ಪ್ರಸನ್ನ ಅವರು ನಮ್ಮ ವಿಠ್ಠಲ ಗೌಡರಿಗೆ ಅದಕ್ಕೆ ಬಲಿಯಾಗೋದು ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಇವತ್ತು ಉತ್ತರ ಕೊಡಬೇಕಾದಂಥ ಸ್ಥಾನದಲ್ಲಿ ನಮ್ಮ ಸ್ನೇಹಮಯಿ ಕೃಷ್ಣ ಇದ್ದಾರೆ. ಆ ಕೃಷ್ಣ ಅವ್ರಿಗೆ ಉತ್ತರ ಕೊಡಬೇಕಾಗಿದ್ದು ಅವ್ರು ಅನಿವಾರ್ಯ. ಇಲ್ಲ ಅವ್ರ ಬ್ರೈನ್ ಮ್ಯಾಪ್ ಆಗಬೇಕು. ಅವರು ಸುಳ್ಳು ಆರೋಪ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಲ್ವಾ? ಹೌದಲ್ವಾ? ನೀವು ಹೇಳ್ಬೇಕಾದ್ರೆ ಅಂತ ಹೇಳ್ತಾ ಸ್ನೇಹಮಯಿ ಕೃಷ್ಣ ಉತ್ತರಿಸಿ, ಪ್ಲೀಸ್ ಉತ್ತರಿಸಿ ಅಂತ ಮತ್ತೊಮ್ಮೆ ಕೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸತ್ಯದ ಕೈಗಂಡಿ ವಂದನೆಗಳು.